ಶಿವಕುಮಾರ್ ಅವರು, ಮಾದೇವಪ್ಪನವರು, ವೆಂಕಟೇಶ್ ಅವರು ಮತ್ತು ಅನಿಲ್ ಚಿಕ್ಕಮಾದು ಅವರು 100 ವರ್ಷಗಳ ಹಳೆಯದು. ಆದರೆ ಅಂತಿಮವಾಗಿ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ನಿಂದ 177.25 TMC ಅವರು ಕೊಡಬೇಕು. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 4 ಜಲಾಶಯಗಳು ಬರ್ತವೆ. ಒಂದು KRS, ಎರಡನೇದು ಕಬಿನಿ, ಮೂರನೇದು ಹೇಮಾವತಿ, ನಾಲ್ಕನೇದು ಹಾರಂಗಿ. ಎಲ್ಲ ಸೇರಿದ್ರೆ 114 TMC ನೀರಾಗಿದೆ. ಒಟ್ಟು ಜಲ ಸಂಗ್ರಹ ನೀರೊಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ 4 ಡ್ಯಾಮ್ಗಳಿಂದ 114 TMC. ಈ ಸಾರಿ 4 ಜಲಾಶಯಗಳು ತುಂಬಿದೆ. KRS ತುಂಬಿದೆ, ಈಗ ಅಲ್ಲಿ ಬಾಗಿನ ರುಚಿದ್ವಿ ಇವತ್ತು ಬೆಳಿಗ್ಗೆ. ಕಬಿನಿ ತುಂಬಿದೆ, ಹೇಮಾವತಿ ತುಂಬಿದೆ ಮತ್ತು ಹಾರಂಗಿ. ಸೊ ಅದರಿಂದ ಈ ವರ್ಷ ತಮಿಳುನಾಡಿಗೆ ನಾವು ಎಷ್ಟು ನೀರು ಬಿಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ. ಜೂನ್ ಮತ್ತು ಜುಲೈನಲ್ಲಿ 40 TMC ನೀರು ಬಿಡಬೇಕು. ಇಲ್ಲಿವರೆಗೆ ಇವತ್ತಿನವರೆಗೆ 83 TMC ನೀರು, 83 TMC ನೀರು. ಈ ಸಾರಿ ಪ್ರಕೃತಿಯ ಕೃಪೆಯಿಂದ, ದೇವೇಂದ್ರನ ಕೃಪೆಯಿಂದ ನನಗನ್ನಿಸುತ್ತೆ ಯಾವುದೇ ನಮಗೆ ತಮಿಳುನಾಡಿಗೆ ವಿವಾದ ಇರೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಸಾರಿ ಮಳೆ ಚೆನ್ನಾಗಾಗಿರೋದ್ರಿಂದ ಸುಮಾರು 66 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. 66 ಲಕ್ಷ ಆಗಿದೆ. ಸೊ ನಾಡಿನಲ್ಲಿ ಮಳೆ ಚೆನ್ನಾಗಾದರೆ ಸಮೃದ್ಧಿನೂ ಚೆನ್ನಾಗಾಗ್ತದೆ. ರೈತರು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರ್ತದೆ, ನಾಡು ಚೆನ್ನಾಗಿದ್ದರೆ ಸರ್ಕಾರ ಚೆನ್ನಾಗಿರ್ತದೆ. ಸೊ ಈ ವರ್ಷ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ಜಲಾಶಯಗಳು ತುಂಬತಕ್ಕ ಕಾವೇರಿ